ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಲೋಕಸಭಾ ಚುನಾವಣೆಗೆ ಇವತ್ತು ಅಧಿಕೃತವಾಗಿ ದಿನಾಂಕ ಘೋಷಣೆಯಾಗಲಿದೆ. ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನು ಕರೆದು ಚುನಾವಣೆಯ ಅಧಿಕೃತ ದಿನಾಂಕವನ್ನು ಇವತ್ತು ಘೋಷಣೆ ಮಾಡಲಿದ್ದಾರೆ. ಈ ನಡುವೆ ರಾಜ್ಯದಲ್ಲಿ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದಾವೆ. ರಾಜ್ಯದಲ್ಲಿ ಕೆಲವು ರಾಜಕೀಯ ಬೆಳವಣಿಗೆಗಳ ಜೊತೆಗೆ ಕೆಲವು ಲೋಕಸಭಾ ಕ್ಷೇತ್ರಗಳಲ್ಲಿ ಅಚ್ಚರಿಯ ಅಭ್ಯರ್ಥಿಗಳು ಕೂಡ ಆಯ್ಕೆ ಆಗ್ತಾ ಇದ್ದಾರೆ. ರಾಜ್ಯದಲ್ಲಿ ಪ್ರಮುಖವಾಗಿ ಸದ್ದು ಮಾಡಿದಂತಹ ಕ್ಷೇತ್ರಗಳಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಕೂಡ ಒಂದು. ಮಂಡ್ಯ ಲೋಕಸಭಾ ಕ್ಷೇತ್ರ JDSಗೆ ಬಿಜೆಪಿ ಬಿಟ್ಟುಕೊಡ್ತು. ಬಿಜೆಪಿ JDS ಮೈತ್ರಿ ಆದ ನಂತರ JDSಗೆ ಮಂಡ್ಯ ಕ್ಷೇತ್ರವನ್ನು ಬಿಜೆಪಿ ಬಿಟ್ಟುಕೊಡ್ತು. ಅದಕ್ಕೂ ಮೊದಲು ಸುಮಲತಾ ಅಂಬರೀಷ್ ಅವರು ಬಿಜೆಪಿಯಿಂದ ಮಂಡ್ಯ ಟಿಕೆಟ್ನ ಆಕಾಂಕ್ಷಿಯಾಗಿದ್ದರು. ಆದರೆ ಬಿಜೆಪಿ ಆ ಕ್ಷೇತ್ರವನ್ನು JDSಗೆ ಬಿಟ್ಟುಕೊಡ್ತು. ಆನಂತರ ಅಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕುತೂಹಲವಾಗಿಯೇ ಇತ್ತು. ಒಂದು ಕಡೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಕುಮಾರಸ್ವಾಮಿ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದು ಬೇಡ ಅಂತ ನಿರ್ಧಾರವನ್ನು ಮಾಡಿದರು. ಬಿಜೆಪಿಯವರು ಕೂಡ ಕುಮಾರಸ್ವಾಮಿ ಅವರ ಮನಸ್ಸನ್ನು ಒಲಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆಗಲಿಲ್ಲ. ಈಗ ಮಂಡ್ಯ ಕ್ಷೇತ್ರಕ್ಕೆ ಬಿಜೆಪಿ JDS ಮೈತ್ರಿಯ ಅಚ್ಚರಿಯ ಅಭ್ಯರ್ಥಿಯೊಬ್ಬರು ಆಯ್ಕೆಯಾಗಿದ್ದಾರೆ. ಮಂಡ್ಯ ಕ್ಷೇತ್ರದಲ್ಲಿಯೂ ಕೂಡ ಈಗ ಅಚ್ಚರಿಯ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ. ಹಾಗಾದರೆ ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಅವರ ಕತೆ ಏನು? ಇಷ್ಟು ದಿನ ನಾನು ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತೀನಿ, ಪಕ್ಷೇತರ ಅಭ್ಯರ್ಥಿಯಾಗಿ ಆದರೂ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಇದ್ದಂತಹ ಸುಮಲತಾ ಅಂಬರೀಷ್ ಅವರು ಕಳೆದ 5-6 ದಿನಗಳಿಂದ ಸೈಲೆಂಟ್ ಆಗಿದ್ಯಾಕೆ? ಹಾಗಾದರೆ ಸುಮಲತಾ ಅಂಬರೀಷ್ ಅವರ ಮುಂದಿನ ರಾಜಕೀಯ ಭವಿಷ್ಯ ಏನು? ಆ ಎಲ್ಲ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಗೆಳೆಯರೆ, ಮಂಡ್ಯ ಲೋಕಸಭಾ ಕ್ಷೇತ್ರ 2019ರಲ್ಲಿಯೂ ಕೂಡ ಸದ್ದು ಮಾಡಿತ್ತು. ಈಗಲೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರ ಆರಂಭದಿಂದಲೂ ಕೂಡ ಸದ್ದು ಮಾಡ್ತಾ ಇತ್ತು. ಒಂದು ಹಂತದಲ್ಲಿ ಮಂಡ್ಯ ಬಿಜೆಪಿಯಿಂದ ಸುಮಲತಾ ಅಂಬರೀಷ್ ಅವರೇ ಕಣಕ್ಕೆ ಇಳಿತಾರೆ ಅನ್ನುವಂತಹ ಸುದ್ದಿ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗಿತ್ತು. ಅದರ ಜೊತೆಗೆ ಸುಮಲತಾ ಅಂಬರೀಷ್ ಅವರೇ ಸ್ಪಷ್ಟವನ್ನು ಪಡಿಸಿದ್ರು, ಹೌದು ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಅಂತ. ಯಾವಾಗ JDS ಜೊತೆಗೆ ಬಿಜೆಪಿ ಮೈತ್ರಿ ಮಾಡ್ಕೊಳ್ತೋ ಆಗ ಸುಮಲತಾ ಅಂಬರೀಷ್ ಅವರ ಮುಂದಿನ ರಾಜಕೀಯ ನಡೆ ಏನು ಅನ್ನೋದು ಒಂದಷ್ಟು ಗೊಂದಲಗಳು ಕೂಡ ಆಗಿದ್ವು. ಇನ್ನು ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದ ಹಾಗೆ ಮಂಡ್ಯ ಕ್ಷೇತ್ರದ ಬಗ್ಗೆ ಬಹಳಷ್ಟು ಚರ್ಚೆಗಳು ಕೂಡ ಆರಂಭ ಆದವು. ಆರಂಭದಲ್ಲಿ ಸುಮಲತಾ ಅಂಬರೀಷ್ ಅವರು ನನಗೆ ಬಿಜೆಪಿಯಿಂದ ಟಿಕೆಟ್ ಕೊಟ್ಟರೆ ಕೊಡಲಿ, ಬಿಟ್ಟರೆ ಬಿಡಲಿ, ನಾನಂತೂ ಮಂಡ್ಯವನ್ನು ಬಿಟ್ಟು ಬೇರೆ ಕಡೆ ಎಲ್ಲಿಯೂ ಹೋಗೋದಿಲ್ಲ, ನಾನು ಮಂಡ್ಯದಲ್ಲಿಯೇ ಎಲೆಕ್ಷನ್ಗೆ ಸ್ಪರ್ಧೆಯನ್ನು ಮಾಡ್ತೀನಿ, ಪಕ್ಷೇತರ ಅಭ್ಯರ್ಥಿಯಾಗಿ ಆದರೂ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ತಮ್ಮ ಆಪ್ತರ ಜೊತೆಗೆ ಮತ್ತು ತಮ್ಮ ಬೆಂಬಲಿಗರ ಜೊತೆಗೆ ಕುಳಿತುಕೊಂಡು ಸಭೆಯ ನಡೆಸಿ ಒಂದು ತೀರ್ಮಾನವನ್ನು ಕೂಡ ಅವರು ಹೊರಹಾಕಿದರು. ಆನಂತರ ಮಂಡ್ಯದಲ್ಲಿ ಒಂದಷ್ಟು ಬೆಳವಣಿಗೆಗಳು ಕೂಡ ಆದವು. ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಸ್ವತಃ ನಿಖಿಲ್ ಕುಮಾರಸ್ವಾಮಿ ಅವರೇ ಇಲ್ಲ, ನಾನು ಸ್ಪರ್ಧಿಸೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದರು. ನಿಖಿಲ್ ಕುಮಾರಸ್ವಾಮಿ ಅವರು ಯಾಕೆ ಸ್ಪರ್ಧಿಸೋದಿಲ್ಲ ಅಂದರೆ 2019ರಲ್ಲಿ ಸೋತಿದ್ರು, ಆನಂತರ 2023ರ ವಿಧಾನಸಭಾ ಚುನಾವಣೆಯಲ್ಲೂ ಸೋತರು. ಈ ಬಾರಿ ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಸೋತು ಬಿಟ್ಟರೆ ಹ್ಯಾಟ್ರಿಕ್ ಸೋಲು ಮತ್ತು ರಾಜಕೀಯ ಭವಿಷ್ಯ ಕಷ್ಟ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆಗೆ ಸ್ವತಃ ದೇವೇಗೌಡರು ಕೂಡ ಹಿಂದೇಟನ್ನು ಹಾಕಿದರು. ಆದರೆ ಈಗ ನಿನ್ನೆ ನಡೆದಂತಹ ಮಂಡ್ಯದಲ್ಲಿ ನಡೆದಂತಹ JDS ಸಮಾವೇಶದಲ್ಲಿ ಅಚ್ಚರಿ ಎಂಬಂತೆ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಬೇಕು ಅನ್ನುವಂತಹ ತೀರ್ಮಾನವನ್ನು HD ಕುಮಾರಸ್ವಾಮಿ ಅವರು ಘೋಷಿಸಿಕೊಂಡಿದ್ದಾರೆ. ಹಾಗಾದರೆ ಗೆಳೆಯರೆ, ಸಡನ್ನಾಗಿ ಈ ತರಹ ಬೆಳವಣಿಗೆ ಯಾಕಾಯಿತು? ಹಾಗಾದರೆ ಸುಮಲತಾ ಅಂಬರೀಷ್ ಅವರ ಕತೆ ಏನು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ಮೊದಲು ಸಡನ್ನಾಗಿ ಈ ಥರ ಯಾಕೆ ಬೆಳವಣಿಗೆ ಆಯಿತು ಅನ್ನೋದನ್ನು ಹೇಳ್ತೀನಿ. ಮೊದಲು ಅಲ್ಲಿ CS ಪುಟ್ಟರಾಜು ಅವರು ಕಣಕ್ಕಿಳಿತಾರೆ ಅಂತ ಎಲ್ಲವೂ ಕೂಡ ಫೈನಲ್ ಆಗಿತ್ತು. BJPಯ ವರಿಷ್ಠರ ಜೊತೆಯೂ ಕೂಡ ಕುಮಾರಸ್ವಾಮಿ ಅವರು ಮಾತನಾಡಿ CS ಪುಟ್ಟರಾಜು ಅವರೇ ಅಲ್ಲಿ ಸೂಟೇಬಲ್ ಕ್ಯಾಂಡಿಡೇಟ್ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಅವರು ಹೇಳಿದರು. ಆಗ BJP ಹೈಕಮಾಂಡ್ ಕೂಡ ಒಪ್ಪಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಕುಮಾರಸ್ವಾಮಿ ಟರ್ನ್ ಹೊಡೆದು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸ್ಪರ್ಧೆಗೆ ಇಳಿಸೋದಕ್ಕೆ ಮುಂದಾದರು. ಯಾಕೆ ಈ ತರಹ ರಾತ್ರೋರಾತ್ರಿ ಬೆಳವಣಿಗೆ ಆಯಿತು ಅನ್ನೋದನ್ನು ಹೇಳ್ತೀನಿ. ಗೆಳೆಯರೆ, BJPಯ ವರಿಷ್ಠರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಸುಮಲತಾ ಅಂಬರೀಷ್ ಅವರ ಮನಸ್ಸನ್ನು ಒಲಿಸೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಸುಮಲತಾ ಅಂಬರೀಷ್ ಅವರು ಈಗ ಮಂಡ್ಯ ಕ್ಷೇತ್ರದ ಚುನಾವಣಾ ಕಣದಿಂದ ಹೊರಗೆ ಬಂದಿದ್ದಾರೆ. ನಾನು ಸ್ಪರ್ಧೆಯನ್ನು ಮಾಡೋದಿಲ್ಲ ಅನ್ನುವಂತಹ ತೀರ್ಮಾನವನ್ನು BJPಯ ವರಿಷ್ಠರಿಗೆ ಸುಮಲತಾ ಅಂಬರೀಷ್ ಅವರು ಹೇಳಿದ್ದಾರೆ. BJPಯ ವರಿಷ್ಠರು ಸುಮಲತಾ ಅಂಬರೀಷ್ ಅವರಿಗೆ ಯಾವ ತರಹ ಅವರ ಮನಸ್ಸನ್ನು ಒಲಿಸಿದ್ರೂ ಗೊತ್ತಿಲ್ಲ ಗೆಳೆಯರೆ. ಬಹುಶಃ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ ಮಂಡ್ಯ ಕ್ಷೇತ್ರದಿಂದ MLA ಅಭ್ಯರ್ಥಿಯಾಗೋದಕ್ಕೆ ಅಂದರೆ ಮಂಡ್ಯ ಕ್ಷೇತ್ರದಿಂದ ನಿಮಗೆ ಟಿಕೆಟನ್ನು ಕೊಡ್ತೀವಿ ಅನ್ನುವಂತಹ
ಒಂದು ಮಾತನ್ನು ಹೇಳಿ ಅವರ ಮನಸ್ಸನ್ನು ಒಲಿಸಿರಬಹುದು. ರಾಷ್ಟ್ರ ರಾಜಕಾರಣದಿಂದ ನೀವು ರಾಜ್ಯ ರಾಜಕಾರಣಕ್ಕೆ ಶಿಫ್ಟ್ ಆಗಿ ಅನ್ನುವಂತಹ ಮಾತನ್ನು BJPಯ ವರಿಷ್ಠರು ಹೇಳಿರ್ಬೋದು. ಹಾಗಾಗಿ ಸುಮಲತಾ ಅಂಬರೀಷ್ ಅವರು ಸೈಲೆಂಟ್ ಆದರು. 2-3 ದಿನಗಳ ಹಿಂದೆಯೇ ಸುಮಲತಾ ಅಂಬರೀಷ್ ಅವರು ಒಂದು ಯೂಟರ್ನನ್ನು ಹೊಡೆಯುವಂತಹ ಒಂದು ಸಾಧ್ಯತೆಯನ್ನು ಕೂಡ ಅವರು ಘೋಷಿಸ್ಕೊಂಡಿದ್ದರು. ಕುಮಾರಸ್ವಾಮಿ ಅವರು ಏನಾದರೂ ಅಲ್ಲಿ ನೇರವಾಗಿ ಸ್ಪರ್ಧೆಯನ್ನು ಮಾಡಿದ್ರೆ ನಾನು ಸ್ಪರ್ಧಿಸೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿದರು. ಯಾವಾಗ ಸುಮಲತಾ ಅಂಬರೀಷ್ ಅವರು ಕಣದಿಂದ ಹೊರಗೆ ಕುಳಿದ್ರು ಆಗ ಕುಮಾರಸ್ವಾಮಿ ಅವರಿಗೆ ಅನಿಸಿದ್ದು ಮಂಡ್ಯ ಕ್ಷೇತ್ರದಲ್ಲಿ ನಾವು ಗೆಲ್ಲಬಹುದು, ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅಲ್ಲಿ ಕಣಕ್ಕಿಳಿಸೋಣ, ಮಂಡ್ಯ ಕ್ಷೇತ್ರ ಏನಿದೆಯಲ್ಲ ಈಗ ನಮಗೆ ಪೂರಕವಾಗಿದೆ ಅನ್ನುವಂತಹ ಒಂದು ಮನಸ್ಸು ಕುಮಾರಸ್ವಾಮಿ ಅವರಿಗೆ ಬಂದಿದೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅಲ್ಲಿ ಕಣಕ್ಕಿಳಿಸ್ತಾ ಇದ್ದಾರೆ. ಆದರೆ ಅವರು ಅಂದುಕೊಂಡಷ್ಟು ಸುಲಭ ಮಂಡ್ಯ ಅಲ್ಲ. ಯಾಕೆಂದರೆ ಮಂಡ್ಯದಲ್ಲಿ ಈಗಾಗಲೇ ಅಲ್ಲಿ ಸ್ಟಾರ್ ಚಂದ್ರು ಅಭ್ಯರ್ಥಿಯಾಗಿದ್ದಾರೆ ಕಾಂಗ್ರೆಸ್ನಿಂದ. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ಅಲ್ಲಿ ಪ್ಲಸ್ ಪಾಯಿಂಟ್ ಆಗಬಹುದಾದಂತಹ ಅಂಶ ಏನು ಅಂದರೆ ಸ್ಟಾರ್ ಚಂದ್ರು ಅವರ ಮುಖ ಪರಿಚಯ ಮಂಡ್ಯ ಜನತೆಗೆ ಇಲ್ಲ. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರು ಯಾವಾಗ ಮಂಡ್ಯ ಎಲೆಕ್ಷನ್ನಲ್ಲಿ ಸೋತರೋ 2019ರಲ್ಲಿ ಅಲ್ಲಿಂದಲೂ ಕೂಡ ಅವರು ಮಂಡ್ಯ ಕ್ಷೇತ್ರದಲ್ಲಿ ಓಡಾಡಿದ್ದಾರೆ. ಮಂಡ್ಯ ಕಾರ್ಯಕರ್ತರ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ. ಮಂಡ್ಯ ಜನರ ವಿಶ್ವಾಸಕ್ಕೂ ಕೂಡ ಅವರು ಬಂದಿದ್ದಾರೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಮುಖ ಪರಿಚಯ ಇದೆ. ಅದರ ಜೊತೆಗೆ ಮಂಡ್ಯ ಮತ್ತು ಹಳೆ ಮೈಸೂರು ಭಾಗ JDSನ ಭದ್ರಕೋಟೆ ಅಂತ ಕರೆಸ್ಕೊಳ್ಳಲಾಗಿತ್ತು. ಆದರೆ ಈಗ ಅದು ಕೈ ತಪ್ಪಿದೆ, ಅದು ಬೇರೆ ವಿಚಾರ. ಆದರೆ ಅಲ್ಲಿ ಇನ್ನೂ ಕೂಡ JDSಗೆ ಅಸ್ತಿತ್ವ ಇದೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವು ಸ್ವಲ್ಪ ಈಸಿ ಆಗಬಹುದು. ಹಾಗಾಗಿ ಕುಮಾರಸ್ವಾಮಿ ಅವರು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸೊ ಯಾವಾಗ ಸುಮಲತಾ ಅಂಬರೀಷ್ ಅವರು ಸ್ಪರ್ಧೆಯಿಂದ ಹಿಂದೆ ಉಳಿದ್ರು, ಒಂದು ವೇಳೆ ಸುಮಲತಾ ಅಂಬರೀಷ್ ಅವರು ಏನಾದರೂ ಸ್ಪರ್ಧೆಗೆ ನಿಂತಿದ್ದರೆ ಅಲ್ಲಿ ಸುಮಲತಾ ಅಂಬರೀಷ್ ಅವರ ಓಟ್ಗಳು ಒಡಿತಾ ಇದ್ವು. ಹಾಗಾಗಿ ಸ್ಟಾರ್ ಚಂದ್ರು ಅವರಿಗೆ ಗೆಲ್ಲುವಂತಹ ಅವಕಾಶ ಇತ್ತು. ಯಾವಾಗ ಸುಮಲತಾ ಅಂಬರೀಷ್ ಅವರು ಹಿಂದೆ ಸರಿದ್ರು ಸುಮಲತಾ ಅಂಬರೀಷ್ ಅವರ ಓಟ್ಗಳು ಕೂಡ ಈಗ JDSಗೆ ಕನ್ವರ್ಟ್ ಆಗುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಈಗ ಕುಮಾರಸ್ವಾಮಿ ಅವರು ತೀರ್ಮಾನಕ್ಕೆ ಬಂದಿದ್ದಾರೆ, ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಎಲೆಕ್ಷನ್ಗೆ ನಿಲ್ಲಿಸಬೇಕು ಅಂತ. ಈ ಒಂದು ಲೋಕಸಭಾ ಚುನಾವಣೆಯ ಇಂಟ್ರೆಸ್ಟಿಂಗ್ ವಿಚಾರ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ. ಏನದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಕುಟುಂಬ ರಾಜಕಾರಣ. JDSಗೆ ಈಗ 3 ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದೆ. ಕೋಲಾರದಲ್ಲಿ ಹೆಚ್ಚು ಕಡಿಮೆ BJP ಅಭ್ಯರ್ಥಿಗೆ ಅಲ್ಲಿ ಸ್ಪರ್ಧೆ ಮಾಡಬಹುದು ಅಂತ ಅನಿಸುತ್ತೆ. ಆದರೆ ಗೆಳೆಯರೇ, ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರದಲ್ಲಿ ಒಂದೇ ಕುಟುಂಬದ 3 ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಒಂದು ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರು ದೇವೇಗೌಡರ ಅಳಿಯ BJPಯಿಂದ ಸ್ಪರ್ಧೆ ಮಾಡ್ತಾ ಇದ್ದರೂ ಕೂಡ ಇವರ ಕುಟುಂಬದವರೇ. ಇನ್ನು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮಗ, ಇನ್ನು ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ. ಸೊ ಹಾಗಾಗಿ ಈ ವಿಚಾರ ಕಾಂಗ್ರೆಸ್ಗೆ ಅಸ್ತ್ರವೂ ಕೂಡ ಆಗಬಹುದು. ಕುಟುಂಬ ರಾಜಕಾರಣದ ವಿಚಾರ ಒಟ್ಟಾರೆಯಾಗಿ ಮಂಡ್ಯ ಕ್ಷೇತ್ರದಲ್ಲಿ ಇದ್ದಂತಹ ಕೆಲವು ಗೊಂದಲಗಳು ಅದೆಲ್ಲಕ್ಕೂ ಕೂಡ ತೆರೆಬಿದ್ದಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ಅಧಿಕೃತವಾಗಿ ಅಲ್ಲಿ ಅವರು ಅಭ್ಯರ್ಥಿ ಆಗ್ತಾ ಇದ್ದಾರೆ. ಇದೇ ತಿಂಗಳ 25ನೇ ತಾರೀಕಿನಂದು ಕುಮಾರಸ್ವಾಮಿ ಅವರು ಅಧಿಕೃತವಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅಲ್ಲಿನ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ಹಾಗಾದರೆ ಸುಮಲತಾ ಅಂಬರೀಷ್ ಅವರ ಮುಂದಿನ ಭವಿಷ್ಯ ಏನು, ಅವರ ರಾಜಕೀಯ ಭವಿಷ್ಯ ಅಂತ ನೋಡೋದಾದರೆ, ಒಂದು ಗೆಳೆಯರೆ, ಸುಮಲತಾ ಅಂಬರೀಷ್ ಅವರು ಮಂಡ್ಯ ಕ್ಷೇತ್ರದಲ್ಲಿ BJPಯನ್ನು ಒಂದು ರೀತಿಯಾಗಿ ಕಟ್ಟೋದಕ್ಕೆ ಮುಂದಾಗಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ BJPಯ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಷ್ ಅವರು ಕಣಕ್ಕೆ ಇಳಿಯುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಸೊ ಅದರ ಜೊತೆಗೆ ಅಲ್ಲಿ ಒಂದಷ್ಟು ಕೆಲಸವನ್ನು ಮಾಡೋದು, ಆನಂತರ ಅಲ್ಲಿ BJPಗೆ ಆ ಒಂದು ಭಾಗದಲ್ಲಿ ನೆಲೆ ಇಲ್ಲ. ಸೊ ಹಾಗಾಗಿ ಅಲ್ಲಿ ಅವರು ಪಕ್ಷವನ್ನು ಕಟ್ಟೋದಕ್ಕೆ ಮುಂದಾಗಿದ್ದಾರೆ. ವರಿಷ್ಠರು ಕೂಡ ಅದನ್ನೇ ಹೇಳಿದ್ದು, ಆ ಭಾಗದಲ್ಲಿ ಕಮಲವನ್ನು ಅರಳಿಸೋದಕ್ಕೆ ಸುಮಲತಾ ಅಂಬರೀಷ್ ಅವರು ಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದು ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದಂತಹ ಕೆಲವು ಗೊಂದಲಗಳು ಎಲ್ಲವೂ ಕೂಡ ಬಗೆಹರಿದಿದೆ. ಸೊ ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದ ಜನತೆಯ ಮನಸ್ಸು ಯಾವ ಕಡೆ ಇದೆ ಅನ್ನೋದು ಚುನಾವಣೆಯ ನಂತರವೇ ಗೊತ್ತಾಗ್ತಾ ಇದೆ ಗೆಳೆಯರೆ. ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.